Very good afternoon, dear students. So, next module in GST is input tax credit. So, previously we have discussed regarding supply of GST. In supply of this GST, we have discussed more things regarding goods, services, vouchers, place of supply, and value of supply. All these things we have discussed. So, on the basis of supply of goods or services, how can we claim the ರೀಫಂಡ್ ಅಮೌಂಟ್ ಅಂತಂದರೆ ನಾವು ಪರ್ಚೇಸ್ ಮಾಡಿದಾಗ ನಾವು ಟ್ಯಾಕ್ಸ್ನ ಏನು ಪೇ ಮಾಡಿರ್ತೀವಿ ಮತ್ತು ಸೇಲ್ ಮಾಡಿದಾಗ ಆ ಬರ್ಡನ್ನ ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋ ಅಂಥದ್ದೇ ಈ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಇನ್ಪುಟ್ ಟ್ಯಾಕ್ಸ್ ಅಥವಾ ಇನ್ಪುಟ್ ಅಂದಿದ ತಕ್ಷಣ ಸಪ್ಲೈ ಅಂತ, ಔಟ್ಪುಟ್ ಅಂತಂದ ತಕ್ಷಣ ಅದು ಸೇಲ್ ಮಾಡೋದು. ಸೊ ಇನ್ಪುಟ್ ಅಂದರೆ ಪರ್ಚೇಸು, ಔಟ್ಪುಟ್ ಅಂದರೆ ಸೇಲ್ ಅಂತ ಒಂದು ಸಿಂಪಲ್ ಮ್ಯಾನರಲ್ಲಿ ತಿಳ್ಕೊಳ್ಳೋದಾದರೆ ಈ ಕಾನ್ಸೆಪ್ಟ್ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಕಮಿಂಗ್ ಟು ದ ಮೀನಿಂಗ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಈಸ್ ದ ಟ್ಯಾಕ್ಸ್ ದಟ್ ಎ ಬಿಸ್ನೆಸ್ ಪೇಸ್ ಆನ್ ಎ ಪರ್ಚೇಸ್ ಆ್ಯಂಡ್ ದಟ್ ಇಟ್ ಕ್ಯಾನ್ ಯೂಸ್ ಟು ರೆಡ್ಯೂಸ್ ಇಟ್ಸ್ ಟ್ಯಾಕ್ಸ್ ಲಯಬಿಲಿಟಿ ವೆನ್ ಇಟ್ ಮೇಕ್ಸ್ ಎ ಸೇಲ್. ಸೊ ನಾವು ಸೇಲ್ ಮಾಡಬೇಕಾದ್ರೆ ಅಂತಂದರೆ ಪರ್ಚೇಸ್ ಮಾಡಬೇಕಾದ್ರೆ ನಾವೇನು ಮಾಡಿರ್ತೀವಿ, ಜಿ ಎಸ್ ಟಿನ ಕಟ್ಟಿರ್ತೀವಿ ಅಂತಂದರೆ ಟ್ಯಾಕ್ಸ್ನ ಪೇ ಮಾಡಿರ್ತೀವಿ. ಸೊ ಆ ಅಮೌಂಟ್ನ, ಆ ಕಟ್ಟಿರೋವಂಥ ಟ್ಯಾಕ್ಸ್ ಅಮೌಂಟ್ನ ರೀಫಂಡ್ ಮಾಡ್ಕೋಬೇಕಾದ್ರೆ ಅಂತಂದರೆ 100% ಸಹ ಅದು ನಮಗೆ ರೀಫಂಡ್ ಆಗಲ್ಲ. ಆದರೂ ಒಂದಿಷ್ಟು ಪರ್ಸೆಂಟೇಜ್ ಅಂತ ನಮಗೇನಾಗುತ್ತೆ, ಅಮೌಂಟು ರೀಫಂಡ್ ಆಗುತ್ತೆ. ಯಾವಾಗಪ್ಪ ಅಂತಂದರೆ ಆ ಪರ್ಚೇಸ್ ಮಾಡಿರೋವಂಥ ಗೂಡ್ಸ್ ಅಥವಾ ಸರ್ವೀಸಸ್ಸು ಸೇಲ್ ಆದಾಗ ಅಂತಂದರೆ ಸೇಲ್ ಆದಂಥ ಪ್ರಾಡಕ್ಟ್ಸ್ ಅಥವಾ ಸರ್ವೀಸಸ್ ಏನಾಗಿರಬೇಕು, ಫರ್ದರೆನ್ಸ್ ಆಫ್ ದ ಬಿಸ್ನೆಸಸ್ ಆಗಿರಬೇಕು. ಅಂತಂದರೆ ಅದು ಫೈನಲ್ ಕನ್ಸ್ಯೂಮರ್ ಅಥವಾ ಫೈನಲ್ ಕನ್ಸ್ಯೂಮಿಟಿ ಆಗದಿರ ಆ ಪರ್ಟಿಕ್ಯುಲರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸು ನೆಕ್ಸ್ಟ್ ಬಿಸ್ನೆಸ್ಗೆ ಯೂಸ್ ಆಗಬೇಕು. ಅಂಥ ಗೂಡ್ಸ್ ಮತ್ತು ಸರ್ವೀಸಸ್ಗೆ ನಾವು ಕ್ಲೇಮ್ ಮಾಡ್ಕೊಳ್ಳೋ ಅಂಥ ರೀಫಂಡ್ ಅಮೌಂಟ್ನ ನಾವೇನಂತ ಕರಿತೀವಿ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತೀವಿ. ಸೊ ಇನ್ ಅದರ್ ವರ್ಡ್ಸ್, ಬಿಸ್ನೆಸಸ್ ಕ್ಯಾನ್ ರೆಡ್ಯೂಸ್ ದೇರ್ ಟ್ಯಾಕ್ಸ್ ಲಯಬಿಲಿಟಿ ಬೈ ಕ್ಲೇಮಿಂಗ್ ಕ್ರೆಡಿಟ್ ಟು ದ ಎಕ್ಸ್ಟೆಂಟ್ ಆಫ್ GST ಪೇಡ್ ಆನ್ ಪರ್ಚೇಸಸ್. ಸೊ ಪರ್ಚೇಸ್ ಮಾಡಿರೋ ಅಂಥ ಸಂದರ್ಭದಲ್ಲಿ ಅವರು ಕಟ್ಟಿರೋವಂಥ GSTನ ಫರ್ದರೆನ್ಸ್ ಬಿಸ್ನೆಸ್ ಪರ್ಪಸ್ಗೋಸ್ಕರ ಸೇಲ್ ಮಾಡಿದಾಗ ಆ ಅಮೌಂಟ್ನ ಕ್ಲೇಮ್ ಮಾಡ್ಕೊಳ್ಳೋ ಅಂಥ ಪ್ರೋಸೆಸ್ನ ವಿ ವಿಲ್ ಕಾಲ್ ಇಟ್ ಆಸ್ ಎ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತೀವಿ. ಸೊ ಸಿಂಪಲ್ ಟರ್ಮ್ಸ್. ಸೊ ಇದರಲ್ಲಿ ಬಂದಾಗ ನಾವು ಬೇಸಿಕ್ ಕಾನ್ಸೆಪ್ಟ್ ಅಂತ ನೋಡಿದಾಗ ಏನಕ್ಕೆ ಈ ಕಾನ್ಸೆಪ್ಟ್ ಹೇಗೆ ಬಂತು, ಯಾವ ಪರ್ಪಸ್ಗೆ ಅಂತ ತಿಳ್ಕೊಳ್ಳೋದಾದರೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಈಸ್ ಕಾನ್ಸೆಪ್ಟ್ ಈಸ್ ಇಂಟ್ರಡ್ಯೂಸ್ಡ್ ಟು ಲೆವಿ ಟ್ಯಾಕ್ಸ್ ಆನ್ ವ್ಯಾಲ್ಯೂ ಅಡಿಷನ್ ಓನ್ಲಿ. ಯಾವಾಗ ವ್ಯಾಲ್ಯೂ ಅಡಿಷನ್ ಆಗುತ್ತೆ, ಫಸ್ಟ್ ನಾವು ಪರ್ಚೇಸ್ ಮಾಡಿರ್ತೀವಿ ಯಾವುದೋ ಒಂದು ಗೂಡ್ಸ್ ಅಥವಾ ಸರ್ವೀಸಸ್ನ, ಮತ್ತು ಅದನ್ನೇನು ಮಾಡ್ತೀವಿ, ಫರ್ದರೆನ್ಸ್ ಆಫ್ ಬಿಸ್ನೆಸ್ಗೋಸ್ಕರ ಅದನ್ನು ಸೇಲ್ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಅ ವ್ಯಾಲ್ಯೂ ಆ್ಯಡೆಡ್. ಓಕೆ. ಸೊ ಈ ಪರ್ಪಸ್ಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಇಂಟ್ರಡ್ಯೂಸ್ ಮಾಡಿದ್ರು. ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಯಾನ್ ಬಿ ಯೂಸ್ಡ್, ದಟ್ ಈಸ್ ಟೇಕನ್ ಆನ್ ದಿ GST ಇನ್ಕರ್ಡ್ ಫಾರ್ ಇನ್ಪುಟ್ ಸಪ್ಲೈ. ಇನ್ಪುಟ್ ಸಪ್ಲೈ ಅಂತಂದರೆ ಪರ್ಚೇಸ್ ಮಾಡುವಾಗ, ವಿಚ್ ಕ್ಯಾನ್ ಬಿ ಯೂಸ್ಡ್ ಟು ಮೇಕ್ ದ ಪೇಮೆಂಟ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆನ್ ದಿ ಔಟ್ಪುಟ್ ಸಪ್ಲೈ. ದಟ್ ಈಸ್ ಔಟ್ಪುಟ್ ಸಪ್ಲೈ ಈಸ್ ನಥಿಂಗ್ ಬಟ್ ಅ ಸೇಲ್ ಆಫ್ ಆ್ಯನ್ ಪರ್ಟಿಕ್ಯುಲರ್ ಗೂಡ್ಸ್ ಆರ್ ಸರ್ವೀಸಸ್. ಅಂತಂದರೆ ಈ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇರೋದು ಏನು ಪರ್ಪಸ್ಗೋಸ್ಕರ ಅಂತಂದರೆ, ಟು ರೆಡ್ಯೂಸ್ ದಿ ಕ್ಯಾಸ್ಕ್ಯಾಡಿಂಗ್ ಆಫ್ ದಿ ಟ್ಯಾಕ್ಸಸ್. ಕ್ಯಾಸ್ಕ್ಯಾಡಿಂಗ್ ಆಫ್ ದಿ ಟ್ಯಾಕ್ಸಸ್ ಈಸ್ ನಥಿಂಗ್ ಬಟ್ ಡಬಲ್ ಟ್ಯಾಕ್ಸೇಷನ್ನ ಅವಾಯ್ಡ್ ಮಾಡೋದಕ್ಕೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಫೈಂಡ್ ಔಟ್ ಮಾಡಿದ್ರು ಅಂತ ಹೇಳಬಹುದು. ಸೊ ಕಮಿಂಗ್ ಟು ದ ಮೇಜರ್ ಪ್ರಿನ್ಸಿಪಲ್ಸ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸೊ ಈಗ ನಮಗೆ ಕ್ಲೇಮ್ ಮಾಡ್ಬೋದು ಅಂತಂದಾಗ ಎಲ್ಲ ಪರ್ಸನ್ಸ್ ಅಥವಾ ಎಲ್ಲ ಪರ್ಟಿಕ್ಯುಲರ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಗೆ ಕ್ಲೇಮ್ ಮಾಡಬಹುದಾ ಇಲ್ವಾ ಅಂತ ನಾವು ತಿಳ್ಕೋಬೇಕು. ಮತ್ತು ನಾವು ಸಮ್ ಮೇಜರ್ ಇನ್ಸ್ಟ್ರಕ್ಷನ್ಸ್ ಅಥವಾ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡೋದಾದರೆ ಯಾವೆಲ್ಲ ಇದೆ ನೋಡಿ. ಅಲೋ ಕ್ರೆಡಿಟ್ ಆಫ್ ಟ್ಯಾಕ್ಸಸ್ ಪೇಡ್ ಆನ್ ಆಲ್ ಬಿಸ್ನೆಸಸ್ ಎಕ್ಸ್ಪೆನ್ಸಸ್. ಅಂತಂದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಏನೆಲ್ಲ ಕರಿತೀವಿ, ಆ ಪರ್ಟಿಕ್ಯುಲರ್ ಆಫ್ ಎಲ್ಲ ಬಿಸ್ನೆಸ್ ಎಕ್ಸ್ಪೆನ್ಸಸ್ಗೂ ಸಹ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಟು ಅಲೋಯಬಲ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದು ಟು ಅಲೋ ಕ್ರೆಡಿಟ್ ಆಫ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ರಿಲೇಷನ್ ಟು ದಿ ಟ್ಯಾಕ್ಸಬಲ್ ಔಟ್ಪುಟ್ ಸಪ್ಲೈ. ನಾ ಹೇಳಿದ್ದೀನಲ್ವ. ಸೊ ಈ ಇನ್ಪುಟ್ ಟ್ಯಾಕ್ಸ್
ಕ್ರೆಡಿಟ್ ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅಂತಂದರೆ ಓನ್ಲಿ ಫಾರ್ ಔಟ್ಪುಟ್ ಸಪ್ಲೈ ಸೇಲ್ ಆಫ್ ಎನಿ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ನೆಕ್ಸ್ಟ್, ಸ್ಪೆಸಿಫೈ ದ ಎಕ್ಸ್ಪೆನ್ಸಸ್ ಫಾರ್ ವಿಚ್ ಕ್ರೆಡಿಟ್ ಈಸ್ ಡಿನೈಡ್ ಆರ್ ಬ್ಲಾಕ್ಡ್. ಅಂತಂದರೆ ನಾನು ಹೇಳಿದೆ ನಿಮಗೆ, ನಾವು ಎಲ್ಲ ಪ್ರಾಡಕ್ಟ್ಸ್ಗೆ ಅಥವಾ ಎಲ್ಲ ಸರ್ವೀಸಸ್ಗೂ ಸಹ ಇನ್ಪುಟ್ ಟ್ಯಾಕ್ಸ್ನ ಕ್ಲೇಮ್ ಮಾಡಬಹುದು ಅಂತ. ಬಟ್ ಏನಿದೆ, ಆ್ಯಸ್ ಪರ್ ದ GST ಆ್ಯಕ್ಟು ಕೆಲವೊಂದು ಮೋಟಾರ್ ವೆಹಿಕಲ್ಸ್ ಆಗಿರ್ಬೋದು, ನೆಕ್ಸ್ಟ್ ಸ್ಲೈಡ್ಸಲ್ಲಿ ನಿಮಗೆ ಬರುತ್ತೆ, ಕೆಲವೊಂದು ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸುಗೆ ಈ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಕ್ಲೇಮ್ ಮಾಡೋ ಅಂಥ ಎಲಿಜಿಬಿಲಿಟಿ ಇಲ್ಲ. ಓಕೆ, ಸೊ ಅದನ್ನು ಅವರು ಸ್ಪೆಸಿಫೈ ಮಾಡಬೇಕಾಗುತ್ತೆ. ಅದನ್ನು ಅಂತಂದರೆ ಈ ಕ್ರೆಡಿಟ್ ಬ್ಲಾಕ್ಡ್ ಅಂತೇನು ಬರುತ್ತೆ, ಯಾವುದು ಎಲಿಜಿಬಿಲಿಟಿ ಇರಲ್ವೋ ಅದನ್ನು ಮಾತ್ರ ಅವರು ಮೆನ್ಷನ್ ಮಾಡಬೇಕಾಗುತ್ತೆ ಅಂತ ಅರ್ಥ. ನೆಕ್ಸ್ಟ್, ಪರ್ಸ್ನಲ್ ಎಕ್ಸ್ಪೆನ್ಸಸ್ ಆರ್ ನಾಟ್ ಕ್ರೆಡಿಟಬಲ್. ಸೊ ಕೆಲವೊಂದು ಪರ್ಸ್ನಲ್ ಎಕ್ಸ್ಪೆನ್ಸಸ್ ಅಂತ ಏನಿರುತ್ತೆ ಅದಕ್ಕೆ ಯಾವುದಕ್ಕೂ ಸಹ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಕ್ಲೇಮ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಒನ್, ಇಟ್ ಶುಡ್ ಬಿ ಯೂಸ್ಡ್ ಆರ್ ಇಂಟೆಂಟೆಡ್ ಟು ಬಿ ಯೂಸ್ಡ್ ಇನ್ ದಿ ಕೋರ್ಸ್ ಆಫ್ ಫರ್ದರೆನ್ಸ್ ಆಫ್ ದಿ ಬಿಸ್ನೆಸ್. ನಾನು ನಿಮ್ಗೆ ಆಗಲೇ ಹೇಳಿದೆ, ನಾವು ಸೇಲ್ ಮಾಡೋಂಥ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಸರ್ವೀಸಸ್ ಆಗಿರ್ಬೋದು, ದಟ್ ಶುಡ್ ಬಿ ಯೂಸ್ಡ್ ಫಾರ್ ಫರ್ದರೆನ್ಸ್ ಆಫ್ ದಿ ಬಿಸ್ನೆಸಸ್. ದೋಸ್ ಕೈಂಡ್ ಆಫ್ ಗೂಡ್ಸ್ ಆರ್ ಸರ್ವೀಸಸ್ ಓನ್ಲಿ ಎಲಿಜಿಬಲ್ ಫಾರ್ ದಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸೊ ನೆಕ್ಸ್ಟ್ ಬಂದು ಡಿವಿಯೇಷನ್ ಫ್ರಮ್ ದಿ ಎಕ್ಸಿಸ್ಟಿಂಗ್ ಪ್ರಾಕ್ಟೀಸ್ ಅಂತಂದರೆ ಹಿಂದೆ ಯಾವ ರೀತಿ ಇತ್ತು. ಸೊ ನಮಗೆ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಅನ್ನೋ ಕಾನ್ಸೆಪ್ಟ್ ಇದ್ದಾಗ ಸೊ ಯಾವ ರೀತಿ ಕ್ರೆಡಿಟ್ನ ಅವೈಲ್ ಮಾಡ್ಕೊಳ್ತಿದ್ರು ಅಂತಂದರೆ, ನಮಗೆ ಲಾಟ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಇತ್ತು. ವ್ಯಾಟ್ ಇತ್ತು, ಎಕ್ಸೈಸ್ ಡ್ಯೂಟಿ ಇತ್ತು, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಇತ್ತು, ಮತ್ತು ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಇತ್ತು, ಆಕ್ಟ್ರಾಯ್ ಇತ್ತು, ಲಕ್ಸುರಿ ಟ್ಯಾಕ್ಸಸ್ ಇತ್ತು. ಸೊ ಈ ರೀತಿ ಸರ್ವೀಸ್ ಟ್ಯಾಕ್ಸ್ ಇತ್ತು, ಕೌಂಟ್ರವೇಲಿಂಗ್ ಡ್ಯೂಟಿ ಇತ್ತು. ಈ ರೀತಿ ನಮಗೆ ಸುಮಾರು ಹಲವಾರು ಟ್ಯಾಕ್ಸಸ್ ಇತ್ತು. ಅದನ್ನು ಯಾವ ರೀತಿ ಕ್ಲೇಮ್ ಮಾಡ್ತಿದ್ರು ಅಂತ ನೋಡೋದಾದರೆ, ಒಂದು ಸ್ವಲ್ಪ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಕಾನ್ಸೆಪ್ಟ್ ಹೋಗೋದಾದರೆ ಇಲ್ಲೇ ಇದೆ ನೋಡಿ, ಕ್ರೆಡಿಟ್ ಆಫ್ ವ್ಯಾಟ್ ಆರ್ CST, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್, ಎಂಟ್ರಿ ಟ್ಯಾಕ್ಸ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಲಕ್ಸುರಿ ಟ್ಯಾಕ್ಸ್, octroi, etc. collected by the state which is subsumed in GST will be allowed as GST credit to the manufacturer and services provider. ಸೊ ಈ ಎಲ್ಲ ಇಷ್ಟು ಟ್ಯಾಕ್ಸ್ನ ಸಬ್ಸಮ್ ಮಾಡಿ ಅವ್ರು ಏನು ಮಾಡಿದರೆ GST ಕ್ರೆಡಿಟ್ ಅಂತ ಪ್ರೊವೈಡ್ ಮಾಡಿದ್ದಾರೆ. ಯಾರ್ಯಾರಿಗೆ? ಮ್ಯಾನುಫ್ಯಾಕ್ಚರರ್ ಮತ್ತು ಸರ್ವೀಸ್ ಪ್ರೊವೈಡರ್ಗೆ. ನೆಕ್ಸ್ಟ್ ಅದೇ ರೀತಿ ಕ್ರೆಡಿಟ್ ಆಫ್ ಸೆಂಟ್ರಲ್ ಎಕ್ಸೈಸ್ ಆರ್ ಸರ್ವೀಸ್ ಟ್ಯಾಕ್ಸ್ ಆರ್ ಕೌಂಟ್ರವೇಲಿಂಗ್ ಡ್ಯೂಟಿ. ಏನು ಕೌಂಟ್ರವೇಲಿಂಗ್ ಡ್ಯೂಟಿ ಅಂತಂದರೆ, ಇಟ್ ಈಸ್ ಅಡಿಷ್ನಲ್ ಇಂಪೋರ್ಟ್ ಡ್ಯೂಟಿ ಇಂಪೋಸ್ಡ್ ಆನ್ ದಿ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ collected by center which is subsumed in GST will be allowed as GST credit to the VAT dealer. ಅಂತಂದರೆ ಸ್ಟೇಟಲ್ಲಿ ಕಲೆಕ್ಟ್ ಮಾಡಿರೋ ಅಂಥ ಕ್ರೆಡಿಟ್ಸ್ನೆಲ್ಲ ಸ್ಟೇಟ್ಗೆ ಕ್ಲೈಮ್ ಅಂತಂದರೆ ರೀಫಂಡ್ ಮಾಡೋ ಅಂಥ ಆ್ಯಕ್ಟಿವಿಟಿ ಆಗಿರ್ಬೋದು GST ಕ್ರೆಡಿಟು. ಸೆಂಟ್ರಲಲ್ಲಿ ಕಲೆಕ್ಟ್ ಮಾಡಿರೋ ಅಂಥ ಅಮೌಂಟ್ಸ್ನ ಅಥವಾ ಟ್ಯಾಕ್ಸ್ನೆಲ್ಲ ಸೆಂಟ್ರಲ್ಗೆ ಕ್ಲೈಮ್ ರೀಫಂಡ್ ಮಾಡೋ ಅಂಥ ಕೆಲಸ ಆಗಿರಬಹುದು GST ಆ್ಯಕ್ಟ್ ಅಥವಾ GST ಕ್ರೆಡಿಟ್ ಮಾಡ್ತಿದೆ ಅಂತ ಅರ್ಥ. ಇಂಟರ್ ಅಡ್ಜಸ್ಟ್ಮೆಂಟ್ ಆಫ್ CGST, SGST ಆ್ಯಂಡ್ IGST ಹ್ಯಾಸ್ ಬೀನ್ ಪ್ರೊವೈಡೆಡ್. ಅಂತಂದರೆ ನಾನು ಇಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ನಾವು ಕ್ಲೈಮ್ ಮಾಡಬೇಕಾದ್ರೆ ಅಥವಾ ನಮಗೆ ಏನು ಎಕ್ಸೆಸ್ ಆಫ್ ಅಮೌಂಟ್ನ ಇದ್ದರೆ ನಾವು ಯಾವುದಕ್ಕೆ ಪ್ರೊವೈಡ್ ಮಾಡ್ಕೋಬೋದು ಅಥವಾ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬಹುದು ಅನ್ನೋದು ಸಹ ನಮಗೆ ರೂಲ್ಸ್ ಇದೆ. ಅದರ ಪ್ರಕಾರ ಮಾತ್ರ ನಾವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗೋದು. ಎಕ್ಸಾಂಪಲ್, ಈಗ ನಮ್ಮಲ್ಲಿ ಕ್ರೆಡಿಟ್ ಆಫ್ CGST ಅಂತ ತಿಳ್ಕೊಳ್ಳೋಣ. ನಮಗೆ CGSTಲ್ಲಿ ಒಂದಿಷ್ಟು ಅಮೌಂಟ್ ಇದೆ, ಅದನ್ನು ನಾವು ಯುಟಿಲೈಸ್ಡ್ ಫಾರ್ ದಿ ಫಸ್ಟ್ ಪೇಮೆಂಟ್ ಆಫ್ CGST ಅಂತಂದರೆ CGSTಗೆ ನಾವು ಫಸ್ಟ್ ಪೇಮೆಂಟ್ನ ಮಾಡ್ತೀವಿ. ಈಗ ನಮ್ಮಲ್ಲಿ ಒಂದು 500 ರೂಪಾಯಿಯಷ್ಟು CGST ಕ್ರೆಡಿಟ್ ಅಮೌಂಟ್ ಇದೆ, ಆಯಿತಾ. ಬಟ್ ಈ CGSTಗೆ ಲಾಸ್ಟ್ ಟೈಮಲ್ಲಿ ನಾವು 300 ರೂಪೀಸ್ನ ಪೇ ಮಾಡಬೇಕಾಗಿತ್ತು. ಸೊ ಈ 500ಅಲ್ಲಿ ನಾವು 300 ರೂಪೀಸ್ ಪೇ ಮಾಡ್ತಿದ್ದೀವಿ. ಇನ್ನೂ ರೆಸ್ಟ್ ಆಫ್ ದ ಅಮೌಂಟ್ ನಮಗೆ ಎಷ್ಟಿದೆ? 200 ರೂಪೀಸ್. ನಾವೇನು ಮಾಡ್ಬೋದು, ಫಸ್ಟು ಈಗ CGST ಕ್ರೆಡಿಟ್ ಇದ್ದರೆ ಫಸ್ಟು CGSTಯಲ್ಲಿ ನಾವು ಇಂಟ್ರಾ ಅಡ್ಜಸ್ಟ್ಮೆಂಟ್. ಒಂದ್ಸಲ ಇಂಟ್ರಾ ಅಡ್ಜಸ್ಟ್ಮೆಂಟ್ ಕ್ಲಿಯರ್ ಆಗಿದ ತಕ್ಷಣ ಇಂಟರ್ ಅಡ್ಜಸ್ಟ್ಮೆಂಟ್ ಅಂತ ನಾವು ಯಾವುದಕ್ಕೆ ಮಾಡಬಹುದು? IGSTಗೆ ಮಾಡಬಹುದು ಅಂತ ಇಲ್ಲಿ ತಿಳಿಸ್ಕೊಡುತ್ತೆ. ಸೊ ಅದೇ ರೀತಿ SGSTಯಲ್ಲಿ ಒಂದಿಷ್ಟು ಅಮೌಂಟ್ ಇತ್ತು ಅಂತಂದರೆ ಫಸ್ಟು ನಾವು ಸೆಟಲ್ಮೆಂಟ್ ಯಾವುದಕ್ಕೆ ಮಾಡ್ತೀವಿ? ಈಗ ನಿಮಗೆ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ನ ಡೈರೆಕ್ಟ್ ಟ್ಯಾಕ್ಸೇಷನಲ್ಲಿ ನೋಡಿದ್ರಿ.
ಸೊ ಲಾಸ್ ಆಫ್ ಹೌಸ್ ಪ್ರಾಪರ್ಟಿ ಅಂತ ಬಂದಾಗ ವಿ ಕ್ಯಾನ್ ಸೆಟ್ ಆಫ್ ವಿತ್ ದಿ ಓನ್ಲಿ ಅಂತಂದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ನಾವು ಎಲ್ಲಿ ಸೆಟ್ ಆಫ್ ಮಾಡ್ಬೋದು, ಲಾಸ್ ಆಫ್ ಹೌಸ್ ಪ್ರಾಪರ್ಟಿಯಲ್ಲಿ ಸೆಟ್ ಆಫ್ ಮಾಡಬಹುದು. ಅದೇ ರೀತಿ ಇದೂ ಅಷ್ಟೇ. ಅಂತಂದರೆ ಫಸ್ಟ್ ಆ ಪರ್ಟಿಕ್ಯುಲರ್ ಏನು ಸ್ಟೇಟ್ ಇದ್ದರೆ ಸ್ಟೇಟಲ್ಲಿ ನಾವು ಸೆಟ್ ಆಫ್ ಮಾಡ್ತೀವಿ, UTGST ಅಥವಾ ಯೂನಿಯನ್ ಟೆರಿಟರಿ ಇದ್ದರೆ ಅಲ್ಲಿ ಸೆಟ್ ಆಫ್ ಮಾಡ್ತೀವಿ. ಅದು ಸೆಟ್ ಆಫ್ ಆದಮೇಲೂ ಸಹ ನಮಗೆ ಎಕ್ಸೆಸ್ ಅಮೌಂಟ್ ಇದ್ದರೆ ಅದನ್ನು ನಾವು IGSTಯಲ್ಲಿ ಸೆಟ್ ಆಫ್ ಮಾಡ್ತೀವಿ ಅಂತ ಅರ್ಥ. ಸೊ ಅದೇ ರೀತಿ IGSTಯಲ್ಲಿ ನಮಗೆ ಕ್ರೆಡಿಟ್ ಅಮೌಂಟ್ ಇತ್ತು ಅಂತಂದರೆ ಫಸ್ಟ್ಲಿ ವಿ ಆರ್ ಗೋಯಿಂಗ್ ವಿತ್ ದಿ ಅಡ್ಜಸ್ಟ್ಮೆಂಟ್ ಆಫ್ IGST, ಇಂಟ್ರಾ ಅಡ್ಜಸ್ಟ್ಮೆಂಟ್ ಆಫ್ಟರ್ ಇಫ್ ವಿ ಹ್ಯಾವ್ ಎಕ್ಸೆಸ್ ಅಮೌಂಟ್ ಆಫ್ಟರ್ ಅಡ್ಜಸ್ಟಿಂಗ್ ಆಲ್ಸೋ ಆ ಅಮೌಂಟ್ನ ನಾವು CGST ಮತ್ತು SGSTಗೆ ಅಥವಾ UTGSTಗೆ. ಸೊ ಈ ರೀತಿ ನಮಗೇನಾಗುತ್ತೆ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಬರುತ್ತೆ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ CGSTಯಲ್ಲಿ ನಮಗೆ ಕ್ರೆಡಿಟ್ ಅಮೌಂಟ್ ಇದ್ದರೆ ನಾವು ಸೆಟ್ ಆಫ್ ಮಾಡೋವಂಥದ್ದು ಅಥವಾ ಅಡ್ಜಸ್ಟ್ಮೆಂಟ್ ಮಾಡೋವಂಥದ್ದು ಯಾರಿಗೆ, CGSTಗೆ. ಇನ್ನೂ ಅಮೌಂಟ್ ಇತ್ತು ಅಂತಂದಾಗ ನೆಕ್ಸ್ಟ್ ಸ್ಟೆಪ್ ಯಾರಿಗೆ ಹೋಗ್ತೀವಿ, IGSTಗೆ. ಸೊ ಅದೇ ರೀತಿ SGSTಗಿದ್ದರೆ ಫಸ್ಟ್ ಸೆಟ್ ಆಫ್ ಮಾಡೋವಂಥದ್ದು SGSTಗೆ. ಇನ್ನೂ ಅಮೌಂಟ್ ಇತ್ತು ಅಂತಂದಾಗ ನಾವು ಸೆಟಲ್ಮೆಂಟ್ ಮಾಡೋವಂಥದ್ದು IGSTಗೆ. ಅದೇ ರೀತಿ UTGST, ಯೂನಿಯನ್ ಟೆರಿಟರಿ ಅಲ್ಲಿ ಕ್ರೆಡಿಟ್ ಅಮೌಂಟ್ ಇತ್ತು ಅಂತಂದರೆ UTGSTಯಲ್ಲಿ ನಾವು ಸೆಟ್ ಆಫ್ ಮಾಡ್ತೀವಿ. ಇನ್ನೂ ಏನಾದರೂ ಎಕ್ಸೆಸ್ ಆಫ್ ಅಮೌಂಟ್ ಇದ್ದರೆ ವಿಲ್ ಗೋ ಫಾರ್ ದಿ IGST. ಸೇಮ್ ಕೈಂಡ್ IGSTಯಲ್ಲಿ ಕ್ರೆಡಿಟ್ ಅಮೌಂಟ್ ಇದ್ದರೆ ಫಸ್ಟ್ ನಾವು ಸೆಟಲ್ಮೆಂಟ್ ಮಾಡೋವಂಥದ್ದು, ಫಸ್ಟ್ ಪೇಮೆಂಟ್ ಮಾಡೋವಂಥದ್ದು ಯಾರಿಗೆ, IGST ಅವರಿಗೆ. ಸೊ IGSTಯಲ್ಲಿ ಪೇಮೆಂಟ್ ಮಾಡಿದ್ದಾದ್ಮೇಲೂ ನಮಗೆ ಎಕ್ಸೆಸ್ ಆಫ್ ಅಮೌಂಟ್ ಇತ್ತು ಅಂತಂದರೆ ಅದನ್ನು ಫರ್ದರೆನ್ಸ್ ಆಫ್ ಸೆಟಲ್ಮೆಂಟ್ ಯಾರಿಗೆ ಮಾಡ್ತೀವಿ ಅಂತಂದರೆ ಫಸ್ಟ್ CGST ಅವ್ರಿಗೆ, ಆಮೇಲೆ SGST ಅವರು ಇದ್ದರೆ ಅವಶ್ಯಕತೆ ಇದ್ದರೆ SGST ಅವ್ರಿಗೆ ಸೆಟ್ ಆಫ್ ಮಾಡ್ತೀವಿ ಅಥವಾ UTGSTಗೆ ಸೆಟ್ ಆಫ್ ಮಾಡ್ತೀವಿ. ಅಂತಂದರೆ ಈ ಪ್ರೊಸೀಜರು ಸ್ಟೆಪ್ ಬೈ ಸ್ಟೆಪ್ ಹೀಗೆ ಇರಬೇಕು. ಈಗ ಅಂತಂದರೆ ನಿಮಗೆ CGSTಯಲ್ಲಿ ಒಂದು 1000 ರೂಪೀಸ್ ಇದೆ, 1000 ರೂಪೀಸ್ ಇದೆ ಅಂತಂದರೆ ನೀವು ಡೈರೆಕ್ಟಾಗಿ IGSTಯಲ್ಲಿ ಸೆಟ್ ಆಫ್ ಮಾಡೋದಕ್ಕಾಗಲ್ಲ. ಫಸ್ಟು CGSTಯಲ್ಲಿ ನೋಡಬೇಕು, ಅವಶ್ಯಕತೆ ಇದ್ದರೆ ಅಲ್ಲಿ ಸೆಟ್ ಆಫ್ ಮಾಡಿ. ಇಲ್ಲ ಕ್ಲಿಯರ್ ಆಗಿದೆ ಅಂತಂದಾಗ ನೆಕ್ಸ್ಟ್ ಯು ಕ್ಯಾನ್ ಗೋ ಫಾರ್ ದಿ IGST. ಸ್ಕಿಪ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ಸೊ ದಿಸ್ ಈಸ್ ದಿ ಪ್ರೊಸೀಜರ್. Next one we have ITC, that is input tax credit has been linked to filing of return and payment of taxes by the supplier. So these are the existing practice. Next coming to the important definitions. ಸೊ ನಿಮಗಾಗಲೇ ಹೇಳಿದ್ದೀನಿ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತಂದರೆ ಇಟ್ ಮೀನ್ಸ್ ದ ಕ್ರೆಡಿಟ್ ಆಫ್ ಇನ್ಪುಟ್ ಟ್ಯಾಕ್ಸ್ ಅಂತಂದರೆ ಇಟ್ ಈಸ್ ದ ಟ್ಯಾಕ್ಸ್ ದಟ್ ಎ ಬಿಸ್ನೆಸ್ ಪೇಸ್ ಆನ್ ಅ ಪರ್ಚೇಸ್ ಆ್ಯಂಡ್ ದಟ್ ಇಟ್ ಕ್ಯಾನ್ ಬಿ ಯೂಸ್ ಟು ರೆಡ್ಯೂಸ್ ಇಟ್ಸ್ ಟ್ಯಾಕ್ಸ್ ಲಯಬಿಲಿಟಿ ವೆನ್ ಇಟ್ ಮೇಕ್ಸ್ ಎ ಸೇಲ್ಸ್ ಅಂತ. ಸೊ ಕಮಿಂಗ್ ಟು ದ ಇನ್ಪುಟ್ ಟ್ಯಾಕ್ಸ್ ಅಂತಂದರೆ ಯಾವುದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತಂದರೆ ಆಲ್ ಟ್ಯಾಕ್ಸಸ್ ಅಂಡರ್ CGST, SGST, UTGST and IGST. IGST on import of goods and services. IGST on import of goods and services. Tax paid under reverse charge under CGST, SGST, UTGST and IGST. Reverse charge basis. So reverse charge basis ಅಂತಂದರೆ ಏನು? Instead of supplier, recipient has to pay a ಟ್ಯಾಕ್ಸ್. ಯಾಕೆ ಅಂದರೆ ಅವ್ನು ಫರ್ದರೆನ್ಸ್ ಆಫ್ ಬಿಸ್ನೆಸ್ನ ಯೂಸ್ ಮಾಡ್ತಾನೆ, ಅದಕ್ಕೋಸ್ಕರ. ಅಂತಂದರೆ ಅವ್ನು ಪರ್ಚೇಸ್ ಮಾಡೋ ಉದ್ದೇಶ ಏನು, ನೆಕ್ಸ್ಟ್ ಅವ್ನು ಫರ್ದರ್ ಆ ಬಿಸ್ನೆಸ್ನ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ, ಸೇಲ್ಸ್ನ ಜಾಸ್ತಿ ಮಾಡೋದಕ್ಕೆ ಅವನು ಟ್ಯಾಕ್ಸ್ನ ಪೇ ಮಾಡೋ ಅಂಥ ಪರ್ಪಸ್ಸು. ಸೊ ಅವ್ರಿಗೆ ಮಾತ್ರ ನೋಡಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನೋದು ಅವೈಲಬಲ್ ಆಗೋವಂಥದ್ದು, ಅದನ್ನು ನಾವು ಇನ್ಪುಟ್ ಟ್ಯಾಕ್ಸ್ ಅಂತೀವಿ. ಟ್ಯಾಕ್ಸಸ್ ಪೇಯ್ಡ್ ಬೈ ದ ರೆಸಿಪಿಯೆಂಟ್ ಆಫ್ ಸಪ್ಲೈ if such supply is made by the unregistered person to registered person under the act. It does not include tax paid under the composition levy. Composition levyಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಸೊ ಅದೇ ರೀತಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಇಲ್ಲಿ, ವಾಟ್ ಈಸ್ ಮೀನ್ ಬೈ ಕ್ಯಾಪಿಟಲ್ ಗೂಡ್ಸ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 19 ಅಂತ. ಇಟ್ ಮೀನ್ಸ್ ಗೂಡ್ಸ್ ದ ವ್ಯಾಲ್ಯೂ ಆಫ್ ವಿಚ್ ಈಸ್ ಕ್ಯಾಪಿಟಲೈಸ್ಡ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಅಂತಂತ. ಏನು ಈ ಕ್ಯಾಪಿಟಲೈಸ್ಡ್ ಅಂತಂದರೆ ಇಟ್ ವಿಲ್ ಬಿ ಯೂಸ್ಡ್ ಫಾರ್ ಎಕ್ಸ್ಪ್ಯಾನ್ಷನ್ ಆಫ್ ದಿ ಬಿಸ್ನೆಸಸ್. ಸೊ ಎಕ್ಸಾಂಪಲ್ ಪೊಲ್ಯೂಷನ್ ಕಂಟ್ರೋಲ್ ಎಕ್ವಿಪ್ಮೆಂಟ್ಸ್ ಆಗಿರಬಹುದು, ಕಾಂಪೊನೆಂಟ್ಸ್ ಆಗಿರ್ಬೋದು, ಸ್ಪೇರ್ಸ್ ಆಗಿರ್ಬೋದು, ಆಕ್ಸೆಸರೀಸ್ ಆಗಿರಬಹುದು, ಮತ್ತು ಟ್ಯೂಬ್ಸ್,
ಪೈಪ್ಸ್, ಫಿಟ್ಟಿಂಗ್ಸ್, ಸ್ಟೋರೇಜ್ ಟ್ಯಾಂಕ್ ಆಗಿರ್ಬೋದು, ಮೋಟಾರ್ ವೆಹಿಕಲ್ಸ್ ಆಗಿರ್ಬೋದು. ಸೊ ಈ ರೀತಿ ಏನಂದರೆ ಕ್ಯಾಪಿಟಲೈಸ್ ಅಂದರೆ ಕ್ಯಾಪಿಟಲ್ನ ಹೆಚ್ಚು ಮಾಡುವಂಥ, ರೇಸ್ ಮಾಡೋವಂಥ, ಮೊಬಿಲಿಟಿ ಮಾಡೋವಂಥ ಗೂಡ್ಸ್ನ ನಾವು ಏನಂತ ಕರಿತೀವಿ, ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತೀವಿ. ಸೊ ಇದನ್ನು ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ 2 marks. ಸೊ ದೀಸ್ ಆರ್ ದಿ ಸಮ್ ಡೆಫಿನೇಷನ್ಸ್ ಆಫ್ ದಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಇನ್ಪುಟ್ ಟ್ಯಾಕ್ಸ್ ಅಂತ ಕೇಳ್ತಾರೆ. ಇನ್ನೊಂದು ಇದರಲ್ಲಿ ಔಟ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತಲೂ ಕೇಳ್ತಾರೆ. ಏನು ಔಟ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತಂದರೆ, ಇಟ್ ಈಸ್ ದ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಯು ಕ್ಯಾಲ್ಕುಲೇಟ್ ಆ್ಯಂಡ್ ಚಾರ್ಜ್ ಆನ್ ಯುವರ್ ಓನ್ ಸೇಲ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಇಫ್ ಯು ಆರ್ ರಿಜಿಸ್ಟರ್ಡ್ ಅಂಡರ್ GST ಅಂತಂದರೆ ಒಂದು ಸಲ ನಾವು ಪರ್ಚೇಸ್ ಮಾಡಿಬಿಟ್ಮೇಲೆ ಗೂಡ್ಸ್ನ ನಮಗೆ ಎಲ್ಲ ರೀತಿಯಾದಂಥ, ನಾವು ರಿಜಿಸ್ಟರ್ಡ್ ಪರ್ಸನ್ ಆಗಿದ್ದರೆ GSTಯಲ್ಲಿ ನಮಗೆ ಎಲ್ಲ ರೀತಿಯಾದಂಥ ಜವಾಬ್ದಾರಿ ಮತ್ತು ರೈಟ್ಸ್ ಇರುತ್ತೆ. ಸೊ ಔಟ್ಪುಟ್ ಟ್ಯಾಕ್ಸ್ ಈಸ್ ನಥಿಂಗ್ ಬಟ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಯು ಕ್ಯಾಲ್ಕುಲೇಟ್ ಆ್ಯಂಡ್ ಚಾರ್ಜ್ ಆನ್ ಯುವರ್ ಓನ್ ಸೇಲ್ಸ್ ಆಫ್ ಗೂಡ್ಸ್. ನಮ್ಮದೇ ಸ್ವಂತ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಗೆ ನಾವು ಹಾಕ್ಕೊಳ್ಳೋ ಅಂಥ ಟ್ಯಾಕ್ಸ್ನ ನಾವು ಔಟ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಎಲಿಜಿಬಿಲಿಟಿ. ಯಾವ್ಯಾವುದಕ್ಕೆಲ್ಲ ಎಲಿಜಿಬಿಲಿಟಿ ಇದೆ, ಆ ಎಲಿಜಿಬಿಲಿಟಿ ಇದ್ರೂ ಸಹ ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನಾವು ಫಾಲೋ ಮಾಡಬೇಕು ಇಫ್ ವಿ ಆರ್ ಗೋಯಿಂಗ್ ಟು ಕ್ಲೇಮ್ ದಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ. ಅದರಲ್ಲಿ ಫಸ್ಟ್ ಒನ್ ಬಂದು, ಎವ್ರಿ ರಿಜಿಸ್ಟರ್ಡ್ ಪರ್ಸನ್ ಈಸ್ ಎಂಟೈಟಲ್ಡ್ ಟು ಟೇಕ್ ದ ಕ್ರೆಡಿಟ್ ಆಫ್ ಟ್ಯಾಕ್ಸ್ ಪೇಯ್ಡ್ ಆನ್ ಇನ್ಪುಟ್ ಅಂತಂದರೆ GST ಅಂಡರಲ್ಲಿ ರಿಜಿಸ್ಟರ್ಡ್ ಆಗಿರುವಂಥ ಪ್ರತಿಯೊಬ್ಬ ಪರ್ಸನ್ನೂ ಸಹ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಕ್ಲೇಮ್ ಮಾಡಬಹುದು. ಯಾವುದ್ರ ಮೇಲೆ? ಟ್ಯಾಕ್ಸ್ ಪೇಯ್ಡ್ ಆನ್ ಇನ್ಪುಟ್ ಅಂತಂದರೆ ಸಪ್ಲೈ ಅಥವಾ ಪರ್ಚೇಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ನೆಕ್ಸ್ಟ್, ಕ್ರೆಡಿಟ್ ಈಸ್ ಅಲೋಡ್ ಫಾರ್ ಇನ್ಪುಟ್ ಸಪ್ಲೈ ವಿಚ್ ಆರ್ ಯೂಸ್ಡ್ ಆರ್ ಇಂಟೆಂಡೆಡ್ ಟು ಬಿ ಯೂಸ್ಡ್ ಇನ್ ದ ಕೋರ್ಸ್ ಆರ್ ಫರ್ದರೆನ್ಸ್ ಆಫ್ ಹಿಸ್ ಬಿಸ್ನೆಸ್. ನಾನು ನಿಮ್ಗೆ ಆಗಲೇ ಹೇಳಿದೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಯಾಕೆ ಅವಕಾಶ ಮಾಡಿದ್ದಾರೆ ಅಂತಂದರೆ, ಅವರು ಅದನ್ನು ಆ ಪರ್ಟಿಕ್ಯುಲರ್ ಗೂಡ್ಸ್ ಅಥವಾ ಸರ್ವೀಸಸ್ನ ಫರ್ದರ್ ಬಿಸ್ನೆಸ್ಗೆ ಏನು ಮಾಡ್ತಾರೆ, ಯೂಸ್ ಮಾಡ್ಕೊಳ್ತಾರೆ. ಸೊ ಇದು ಇನ್ಪುಟ್ ಸಪ್ಲೈ ವಿಚ್ ಆರ್ ಯೂಸ್ಡ್ ಆರ್ ಇಂಟೆಂಡೆಡ್ ಟು ಬಿ ಯೂಸ್ಡ್ ಇನ್ ದಿ ಕೋರ್ಸ್ ಆರ್ ಫರ್ದರೆನ್ಸ್ ಆಫ್ ಹಿಸ್ ಬಿಸ್ನೆಸ್. ಅದಕ್ಕೆ ಆಗಲೇ ನಿಮ್ಗೆ ಹೇಳಿದೆ, ಪರ್ಸ್ನಲ್ ಎಕ್ಸ್ಪೆನ್ಸಸ್ ಅಥವಾ ಪರ್ಸ್ನಲ್ ಯೂಸ್ ಏನಾದರೂ ಮಾಡಿದರೆ ಅಂಥ ಪ್ರಾಡಕ್ಟ್ಸ್ ಅಥವಾ ಸರ್ವೀಸಸ್ಗೆ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಕ್ಲೈಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ನೆಕ್ಸ್ಟು, ಮ್ಯಾನರ್ ಆಫ್ ಕ್ರೆಡಿಟ್ ಈಸ್ ಪ್ರೊವೈಡ್ ಇನ್ ಸೆಕ್ಷನ್ 49. ನಾವು ಕ್ಲೈಮ್ ಮಾಡಬೇಕಾದ್ರೆ ನಾವು ಸೆಕ್ಷನ್ 49ನ ವಿ ಶುಡ್ ಫಾಲೋ ಅಂತ. ನೆಕ್ಸ್ಟ್, ದ ಇನ್ಪುಟ್ ಕ್ರೆಡಿಟ್ ಈಸ್ ಸಬ್ಜೆಕ್ಟ್ ಟು ಸಮ್ ಕಂಡೀಷನ್ಸ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್ ಆ್ಯಸ್ ಮೇ ಬಿ ಪ್ರಿಸ್ಕ್ರೈಬ್ಡ್ ದಿ ರೂಲ್ಸ್. ಆಬ್ವಿಯಸ್ಲಿ ನಾವು ಏನೇ ಒಂದು ಅಫಿಷಿಯಲಾಗಿ ಮಾಡಬೇಕಾದ್ರೆ ಆ ಪರ್ಟಿಕ್ಯುಲರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಆ ಬೌಂಡ್ರಿ ಒಳಗೆ ನಾವು ಆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರಿಂದಲೇ ನಾವು ಫಾಲೋ ಮಾಡೋದಕ್ಕೆ ಸಾಧ್ಯ ಅಂತ. ನೆಕ್ಸ್ಟ್, ಟ್ಯಾಕ್ಸ್ ಇನ್ವಾಯ್ಸ್. ಟ್ಯಾಕ್ಸ್ ಇನ್ವಾಯ್ಸ್ ಅಂತಂದರೆ ನಾವು ಪರ್ಚೇಸ್ ಮಾಡುವಾಗ ನಮಗೊಂದು ಬಿಲ್ ಬರುತ್ತಲ್ಲ, ಅದು ಯಾವ ರೀತಿ ಅಂತಂದರೆ ಒಂದು ಸಮ್ಟೈಮ್ಸ್ ನಮಗೆ ಮೆನಿ ಇನ್ವಾಯ್ಸ್ ಬಿಲ್ಸ್ ಬಂದಿರುತ್ತೆ. ಏನೇನೋ ಡಿಫ್ರೆಂಟ್ ಕ್ರೈಟೀರಿಯಾಸ್ ಅಥವಾ ಸಿನಾರಿಯೋಸು ನಾವು ಅಕ್ಕರ್ ಮಾಡಿರ್ತೀವಿ. ಆ ಟೈಮಲ್ಲಿ ಯಾವ ರೀತಿ ಅಂತ ನೋಡೋದಾದರೆ, ಒನ್ ಶುಡ್ ಪೊಸೆಸ್ ದ ಟ್ಯಾಕ್ಸ್ ಇನ್ವಾಯ್ಸ್ ಆರ್ ಡೆಬಿಟ್ ನೋಟ್ ಆರ್ ಅದರ್ ಟ್ಯಾಕ್ಸ್ ಪೇಯಿಂಗ್ ಡಾಕ್ಯುಮೆಂಟ್ಸ್. ಯಾರಾದರೂ ಒಬ್ಬರು ಮಾತ್ರನೇ he can possess the tax invoice or debit note or other tax paying documents. Next, receipt of goods or services or both. So sometimes we have a receipts of goods ಇರುತ್ತೆ, ಸರ್ವೀಸಸ್ಸು ಇರುತ್ತೆ. ಆ ಟೈಮಲ್ಲಿ he has received the goods or services or both ಆದಾಗ, if goods are received in lots ಅಥವಾ installments, then ಆನ್ ರಿಸಿಪ್ಟ್ ಆಫ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಅಥವಾ ಲಾಸ್ಟ್ ಲಾಟ್ದು ಏನು ಟ್ಯಾಕ್ಸ್ ಇನ್ವಾಯ್ಸ್ ಇರುತ್ತೋ ಅದ್ರ ಮೇಲೆ ಹಿ ಕ್ಯಾನ್ ಕ್ಲೇಮ್ ದಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ. ಸೊ ಇಟ್ ಇನ್ಕ್ಲೂಡ್ಸ್ ಗೂಡ್ಸ್ ರಿಸೀವ್ಡ್ ಬೈ ದ ಏಜೆಂಟ್ ಆರ್ ಥರ್ಡ್ ಪರ್ಸನ್ ಆಗಿರ್ಬೋದು, ಅಂಡರ್ ಹಿಸ್ ಡೈರೆಕ್ಷನ್ ಬಿಫೋರ್ ಆರ್ ಡ್ಯೂರಿಂಗ್ ಮೂಮೆಂಟ್ ಆಫ್ ಗೂಡ್ಸ್, ದಟ್ ಈಸ್ ಇಫ್ ಗೂಡ್ಸ್ ಆರ್ ಸೋಲ್ಡ್ ಇನ್ ಟ್ರಾನ್ಸಿಟ್. ಯಾರಾದರೂ ಆಗಿರ್ಬೋದು, ಬಟ್ ರಿಜಿಸ್ಟರ್ಡ್ ಪರ್ಸನಲ್ಲಿ ತಾನೇ ಹೆಸರಲ್ಲಿ ತಾನೇ ಬಂದಿರುತ್ತೆ. ಬಟ್ ಏನಾಗಿರಬೇಕು, ಆ ಲಾಟ್ಸ್ ಅಥವಾ ಇನ್ಸ್ಟಾಲ್ಮೆಂಟಲ್ಲಿ ಪರ್ಚೇಸ್ ಮಾಡಿದಾಗ ನಾವು ಕನ್ಸಿಡರ್ ಮಾಡೋ ಅಂಥದ್ದು ಯಾವುದಪ್ಪ ಅಂತಂದರೆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಟ್ಯಾಕ್ಸ್ ಇನ್ವಾಯ್ಸ್ ಅಥವಾ ಲಾಸ್ಟ್ ಲಾಟ್ ಟ್ಯಾಕ್ಸ್ ಇನ್ವಾಯ್ಸ್ನ ನಾವು ಕನ್ಸಿಡರ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಕಂಡೀಷನ್ ಏನಪ್ಪ ಅಂದರೆ, ಟ್ಯಾಕ್ಸ್ ಆನ್ ದಿ ಸಪ್ಲೈ ಈಸ್ ಪೇಯ್ಡ್ ಬೈ ದಿ ಸಪ್ಲೈಯರ್. ಯಾರು ಪೇ ಮಾಡಿರಬೇಕು? ಸಪ್ಲೈಯರ್. ನೆಕ್ಸ್ಟ್, ಫರ್ನಿಶ್ಡ್ ದ ರಿಟರ್ನ್ ಅಂಡರ್ ದಿ ಪ್ರಾವಿಷನ್ ಆಫ್ ದಿ ಆ್ಯಕ್ಟ್. ಸೊ ನೆಕ್ಸ್ಟ್,
he has paid to the supplier the value of supply and tax thereon within 180 days of the date of issuance of invoice. ಸೊ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಮಾಡಿದಾಗ ನಮಗೆ ವೇರಿಯಸ್ ಕಂಡೀಷನ್ಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬಂತು. 30 ಡೇಸ್ ಅಂತಂದರೆ ನಾವು ಇವಾಗ ಯಾವ ಡೇಟ್ನ ಟೈಮ್ ಆಫ್ ಸಪ್ಲೈ ಫೈಂಡ್ ಔಟ್ ಮಾಡಬೇಕಾದ್ರೆ ವಿಚ್ ಎವರ್ ಈಸ್ ಅರ್ಲಿಯರ್ ತಗೊಳ್ತಿದ್ವಿ. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡುವಾಗ 180 ಡೇಸ್, ವಿತಿನ್ 180 ಡೇಸು ಅವನು ಪೇ ಮಾಡಿರಬೇಕಂತೆ. ನೆಕ್ಸ್ಟ್, ನೋ ಕ್ರೆಡಿಟ್ ವಿತ್ ರೆಸ್ಪೆಕ್ಟ್ ಟು ದಿ ಅಮೌಂಟ್ ಆಫ್ ಟ್ಯಾಕ್ಸ್ ಆನ್ ವಿಚ್ ಡಿಪ್ರಿಸಿಯೇಷನ್ ಈಸ್ ಕ್ಲೇಮ್ಡ್. ಐದರ್ ಹಿ ಶುಡ್ ಬಿ ಅಂತಂದರೆ ಅವನು ಡಿಪ್ರಿಸಿಯೇಷನ್ ಕ್ಲೇಮ್ ಮಾಡಿದ್ದಾಗ ಎಗೇನ್ ಹಿ ಈಸ್ ನಾಟ್ ಎಲಿಜಿಬಲ್ ಟು ಕ್ಲೇಮ್ ಫಾರ್ ದಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಯಾವುದಕ್ಕಾದರೂ ಒಂದಕ್ಕೆ ಮಾತ್ರ ಅವ್ರು ಏನು ಮಾಡಿರಬೇಕು, ಕ್ಲೇಮ್ ಮಾಡೋದಕ್ಕೆ ಸಾಧ್ಯ ಅಂತ. ನೆಕ್ಸ್ಟ್, ಕ್ರೆಡಿಟ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ಯಾನ್ ಬಿ ಟೇಕನ್ ಟಿಲ್ ದ ಲಾಸ್ಟ್ ಡೇಟ್ ಆಫ್ ಫೈಲಿಂಗ್ ಆ್ಯನ್ಯುಯಲ್ ರಿಟರ್ನ್ ಆರ್ ಆ್ಯಕ್ಚುಯಲ್ ಡೇಟ್ ಆಫ್ ಫೈಲಿಂಗ್ ಆ್ಯನ್ಯುಯಲ್ ರಿಟರ್ನ್ ವಿಚ್ ಎವರ್ ಈಸ್ ಅರ್ಲಿಯರ್. ಈ ಎರಡೂ ಡೇಟ್ಗಳಲ್ಲಿ ಯಾವುದು ಅರ್ಲಿಯರ್ ಆಗಿರುತ್ತೋ ಅದಕ್ಕೆ ಅವರು ದೆ ಕ್ಯಾನ್ ಕ್ಲೇಮ್ ದಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ. ಸೊ ದಿಸ್ ಈಸ್ ನಥಿಂಗ್ ಬಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಕರಿಬೋದು. ಇಷ್ಟೆಲ್ಲ ಆದಮೇಲೆ ಅಪೋರ್ಷನ್ಮೆಂಟ್ ಆಫ್ ಇನ್ಪುಟ್ ಕ್ರೆಡಿಟ್ ಅಂತಂದರೆ ಯಾವ ರೀತಿ ಅಪೋರ್ಷನ್ಮೆಂಟ್ ಆಗುತ್ತೆ. ಈಗ 100% ಸಹ ಬಿಸ್ನೆಸ್ ಎಕ್ಸ್ಪೆನ್ಸಸ್ಗೆ ಯೂಸ್ ಮಾಡದೇ ಇರಬಹುದು, ಇಲ್ಲ ಅಂತಂದರೆ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಆಗಿದ್ದರೂ ಇನ್ ಸಮ್ ಸ್ಪೆಷಲ್ ಕೇಸಸ್ ಏನಾದರೂ ಕ್ಲೈಮ್ ಮಾಡೋಂಥ ಚಾನ್ಸಸ್ ಇದೆಯಾ ಅಂತ ನೋಡೋದಾದರೆ, ಇಫ್ ಗೂಡ್ಸ್ ಆರ್ ಸರ್ವೀಸಸ್ ಆರ್ both are used by the registered person partly for businesses and partly for other purposes, then credit is restricted to the input tax attributable to the business purpose. ಅಲೋಕೇಟ್ ಮಾಡಿದಾಗ ಅದು ಪರ್ಸ್ನಲ್ ಮತ್ತು ಬಿಸ್ನೆಸಸ್ ಅಂತ ಬಂದಾಗ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಓನ್ಲಿ ಫಾರ್ ಬಿಸ್ನೆಸ್ ಪರ್ಪಸ್ಸಿಗೆ ಮಾತ್ರ, ಅಂದರೆ ಆ ಪೋರ್ಷನ್ ಎಷ್ಟಿರುತ್ತೋ ಅಷ್ಟಕ್ಕೆ ಮಾತ್ರನೇ ದೇ ಕ್ಯಾನ್ ಕ್ಲೇಮ್ ದಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. Next, if partly for taxable supply and partly for exempted supply, then credit is restricted to attributable to the taxable supply. So sometimes ಏನಾಗುತ್ತೆ, ನಾವು ಪರ್ಚೇಸ್ ಮಾಡಿರೋವಂಥ ಪ್ರಾಡಕ್ಟ್ಸು ಮತ್ತು ಅಥವಾ ಸರ್ವೀಸಸ್ ಏನಾಗುತ್ತೆ, ಝೀರೋ ರೇಟೆಡ್ ಸಪ್ಲೈ ಆಗಿರುತ್ತೆ. ನಾನು ನಿಮಗೆ ಥಿಯರಿ ಕ್ಲಾಸ್ ಮಾಡಬೇಕಾದ್ರೆ ಹೇಳಿದ್ದೀನಿ, ಝೀರೋ ರೇಟೆಡ್ ಸಪ್ಲೈ ಇಸ್ ನಥಿಂಗ್ ಬಟ್ ಟ್ಯಾಕ್ಸಬಲ್ ಸಪ್ಲೈ. ಬಟ್ ಅದನ್ನು ನಾವು ಯಾವ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಲೈಕ್ ಆರ್ಮಿ ಕ್ಯಾಂಟೀನ್ಗೆ ಏನಾದರೂ ಸಪ್ಲೈ ಮಾಡಬೇಕಾಗಿರುತ್ತೆ, ಇಲ್ಲ ಅಂತಂದರೆ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ಗೆ ಏನಾದರೂ ನಾವು ಸಪ್ಲೈ ಮಾಡಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಟ್ಯಾಕ್ಸಬಲ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆಲ್ಸೋ ಬಿಕಮ್ ಅ ಎಕ್ಸೆಂಪ್ಟೆಡ್ ಸಪ್ಲೈ. ಅದನ್ನು ನಾವೇನಂತ ಕರಿತೀವಿ, ಝೀರೋ ರೇಟೆಡ್ ಅಂತ ಕರಿತೀವಿ. ಬಟ್ ಎಕ್ಸೆಂಪ್ಟೆಡ್ ಸಪ್ಲೈ ಅಂತಂದರೆ ಇಟ್ ಈಸ್ ನಾನ್ ಟ್ಯಾಕ್ಸಬಲ್ ಸಪ್ಲೈ. ಸೊ ಝೀರೋ ರೇಟೆಡ್ ಸಪ್ಲೈ ಮತ್ತು ಎಕ್ಸೆಂಪ್ಟೆಡ್ ಸಪ್ಲೈ ಅಂತ ಬಂದಾಗ ವಿ ಕ್ಯಾನ್ ಕನ್ಸಿಡರ್ ದಿ ಝೀರೋ ರೇಟೆಡ್ ಸಪ್ಲೈ ಅಂತ. ಸೊ ಅದಕ್ಕೆ ನಾವು ಕ್ಲೇಮ್ ಮಾಡ್ಕೋಬಹುದು ಅಂತ. ನೆಕ್ಸ್ಟ್, ಎಕ್ಸೆಂಪ್ಟ್ ಸಪ್ಲೈ ಇನ್ಕ್ಲೂಡ್ಸ್ ನಾನ್ ಟ್ಯಾಕ್ಸಬಲ್ ಸಪ್ಲೈ. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಸಪ್ಲೈಸ್ ಟ್ಯಾಕ್ಸಬಲ್ ಅಂಡರ್ ರಿವರ್ಸ್ ಚಾರ್ಜ್, ಟ್ರಾನ್ಸಾಕ್ಷನ್ ಇನ್ ಸೆಕ್ಯೂರಿಟಿ, ಸೇಲ್ ಆಫ್ ಲ್ಯಾಂಡ್ ಆ್ಯಂಡ್ ಸೇಲ್ ಆಫ್ ಬಿಲ್ಡಿಂಗ್. ಸೊ ಅದೇ ಇದು ಯಾವುದು, ಸೇಲ್ ಆಫ್ ಲ್ಯಾಂಡ್, ಸೇಲ್ ಆಫ್ ಬಿಲ್ಡಿಂಗ್, ರಿವರ್ಸ್ ಚಾರ್ಜ್ ಬೇಸಿಸ್ ಮೇಲೆ ಕೆಲವೊಂದು ಟ್ರಾನ್ಸಾಕ್ಷನ್ ಇನ್ ಸೆಕ್ಯೂರಿಟೀಸ್ ಅದೆಲ್ಲನೂ ಸಹ ಅಪ್ಲಿಕೇಬಲ್ ಆಗೋದಿಲ್ಲ. ನೆಕ್ಸ್ಟ್, ಎ ಬ್ಯಾಂಕಿಂಗ್ ಕಂಪನಿ, financial institutions have option to take proportionate credit as discussed above or can take up to the 50% credit. So this is regarding apportionment of input tax credit. ನೆಕ್ಸ್ಟ್, ಬ್ಲಾಕ್ಡ್ ಕ್ರೆಡಿಟ್ ಅಂತ. ಬ್ಲಾಕ್ಡ್ ಕ್ರೆಡಿಟ್ ಅಂತಂದರೆ ಕೆಲವೊಂದು ಗೂಡ್ಸ್ ಮತ್ತು ಸರ್ವೀಸಸ್ಸು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಗೆ ಕ್ಲೇಮ್ ಮಾಡೋದಕ್ಕೆ ಎಲಿಜಿಬಲ್ ಅಲ್ಲ ಅಂತ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಶಾಲ್ ನಾಟ್ ಬಿ ಅವೈಲಬಲ್ ಇನ್ ರೆಸ್ಪೆಕ್ಟ್ ಆಫ್ ದಿ ಫಾಲೋಯಿಂಗ್. ಯಾವುದೆಲ್ಲ ಅದು ಅಂತ ನೋಡೋಣ. ಫಸ್ಟ್ ಒನ್ ಬಂದು ಮೋಟಾರ್ ವೆಹಿಕಲ್ ಆ್ಯಂಡ್ ಅದರ್ ಕನ್ವೇಯನ್ಸಸ್. ಅಂದರೆ ಕೆಲವೊಂದು ಕನ್ವೇಯನ್ಸಸ್ ಯಾವುದು, ಎಕ್ಸೆಪ್ಟ್ ಇಫ್ ಯೂಸ್ಡ್ ಫಾರ್ ಫರ್ದರ್ ಸಪ್ಲೈ, transport of passengers, transport of goods, imparting training how to drive, navigate or fly them. Supply of following goods or services or both: food, beverages, beauty treatment, cosmetic surgery, health services, outdoor catering.
ಅದೇ ರೀತಿ ಮೆಂಬರ್ಶಿಪ್ ಆಫ್ ಕ್ಲಬ್ ಆರ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಸೆಂಟರ್ಸ್, ಟ್ರಾವೆಲ್ ಬೆನಿಫಿಟ್ಸ್ ಟು ದ ಎಂಪ್ಲಾಯೀಸ್, ರೆಂಟ್ ಎ ಕ್ಯಾಬ್, ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಈ ಥರದ್ದು. ಅದೇ ರೀತಿ ವರ್ಕ್ಸ್ ಕಾಂಟ್ರಾಕ್ಟ್ ಸರ್ವೀಸಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಅದರ್ ದ್ಯಾನ್ ಪ್ಲಾಂಟ್ ಆ್ಯಂಡ್ ಮಿಷಿನರಿ. ನೆಕ್ಸ್ಟ್ ಸಪ್ಲೈ ವೇರ್ ಟ್ಯಾಕ್ಸ್ ಇಸ್ ಲೆವಿಡ್ ಅಂಡರ್ ಕಾಂಪೋಸಿಷನ್ ಸ್ಕೀಮ್. ಸಪ್ಲೈಸ್ ಯೂಸ್ಡ್ ಫಾರ್ ಪರ್ಸ್ನಲ್ ಕನ್ಸಂಪ್ಷನ್, ಅದನ್ನು ಸಹ ನಾವು ಏನು ಕ್ಲೈಮ್ ಮಾಡೋದಕ್ಕೆ ಎಲಿಜಿಬಲ್ ಅಲ್ಲ. ಗೂಡ್ಸ್ ಲಾಸ್ಟ್ ಅಥವಾ ಸ್ಟೋಲನ್ ಅಥವಾ ಡೆಸ್ಟ್ರಾಯ್ಡ್ ಅಥವಾ ರಿಟರ್ನ್ ಆಫ್ ಆರ್ ಡಿಸ್ಪೋಸ್ಡ್ ಆಫ್ ದಿ ಬೈ ವೇ ಆಫ್ ಗಿಫ್ಟ್ ಆರ್ ಫ್ರೀ ಸ್ಯಾಂಪಲ್, ಅದಕ್ಕೂ ಸಹ ನಾವು ಮಾಡೋದಕ್ಕಾಗಲ್ಲ. ಎನಿ ಟ್ಯಾಕ್ಸ್ ಪೇಯ್ಡ್ ಆಫ್ಟರ್ ಇಶ್ಯೂಯನ್ಸ್ ಆಫ್ SCN ವಿತ್ ರೆಸ್ಪೆಕ್ಟ್ ಟು ದಿ ಸಚ್ SCN ಡಿಟೆನ್ಷನ್ ಆರ್ ಕಾನ್ಫಿಸ್ಕೇಷನ್. ಸೊ ಈ ಟೈಮಲ್ಲಿ ಸಹ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಕ್ಲೇಮ್ ಮಾಡೋದಕ್ಕೆ ಆಗಲ್ಲ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ 12 ಮಾರ್ಕ್ಸ್ ಕ್ವಶನ್ ಅಂತಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬಗ್ಗೆ ವಿವರಿಸಿ ಅಂತಾದರೂ ಕೊಡಬಹುದು. ಓಕೆ, ಎಕ್ಸ್ಪ್ಲೈನ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇನ್ ಡೀಟೇಲ್ ಅಂತ ಕೇಳಿದಾಗ ನೀವು ಮೀನಿಂಗ್ಸ್, ಕೆಲವೊಂದು ಡೆಫಿನಿಷನ್ಸ್, ಪ್ರಪೋರ್ಷನ್ಮೆಂಟ್ ಹೇಗಾಗಿದೆ, ಬ್ಲಾಕ್ಡ್ ಕ್ರೆಡಿಟು ಸಹ ಬರಿಬಹುದು, ಮೇಜರ್ ಪ್ರಿನ್ಸಿಪಲ್ಸು ಸಹ ಬರಿಬಹುದು, ಮತ್ತು ಯಾವ ರೀತಿ ಯುಟಿಲಿಟಿ ಆಗಿದೆ ಅಂತಂದರೆ ಅಲೋಕೇಟ್ ಮಾಡಿದ್ದಾರೆ, SGSTನಾಗಿರ್ಬೋದು, CGSTನಾಗಿರಬಹುದು, UTGSTನಾಗಿರಬಹುದು, ಮತ್ತು IGSTನಾಗಿರ್ಬೋದು, ಯಾವ ರೀತಿ ಅಲೋಕೇಟ್ ಮಾಡಿದ್ದಾರೆ ಅಂತಂದರೆ ಏನು ಎಕ್ಸೆಸ್ ಆಫ್ ಕ್ರೆಡಿಟ್ ಅಮೌಂಟ್ ಇದ್ದಾಗ ಆ ಪರ್ಟಿಕ್ಯುಲರ್ ಹೆಡ್ಡಲ್ಲಿ ಅದನ್ನು ಯಾವ ರೀತಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು ವಿತ್ ದಿ ಇಂಟ್ರಾ ಆ್ಯಂಡ್ ಇಂಟರ್ ಅಂತ ಯು ಕ್ಯಾನ್ ಎಕ್ಸ್ಪ್ಲೈನ್.